ಕ್ಷಣ ಕ್ಷಣಕ್ಕೂ ಕೂಡ ಮಂಗಳೂರಿನಲ್ಲಿ ರೋಷಾವೇಶ ಹೆಚ್ಚಾಗ್ತಾ ಇದೆ. ನಾಗಮಂಗಲದ ಬಿಸಿ ಆರುವ ಬೆನ್ನಲ್ಲೇ ಈಗ ಮಂಗಳೂರಿನಲ್ಲೂ ಕೂಡ ಧರ್ಮದ ಕಿಚ್ಚು ಹೊತ್ತಿದೆ. ನಗರದ ಬಿಸಿ ರೋಡ್ನಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ಮಾಡುತ್ತಿದ್ದು ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿಯ ಉದ್ವಿಗ್ನತೆ ಹೆಚ್ಚಾಗ್ತಿದೆ. ಮಂಗಳೂರಿನ ಬಿಸಿ ರೋಡ್ನಲ್ಲಿ ಹೈ ಡ್ರಾಮಾನೇ ನಡೀತಾ ಇದೆ. ಅನ್ಯ ಧರ್ಮೀಯರ ಹೇಳಿಕೆಗೆ ಕೆರಳಿ ಕೆಂಡವಾಗಿದ್ದಾವೆ ಹಿಂದೂ ಸಂಘಟನೆಗಳು. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿಯಾದಂತಹ ಪ್ರತಿಭಟನೆಯ ಕಿಚ್ಚು ಹೆಚ್ಚಿದೆ ಅಂತ. ಎಲ್ಲರೂ ಕೂಡ ಕೇಸರಿ ಶಾಲನ ಹಾಕೊಂಡಿದ್ರೆ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೀತಾ ಇದೆ. ದೊಡ್ಡ ವಾಗ್ಯುದ್ಧನೇ ನಡೀತಾ ಇದೆ. ಅನ್ಯ ಧರ್ಮೀಯರ ಹೇಳಿಕೆಗೆ ಕೆರಳಿ ಕೆಂಡವಾಗಿದ್ದಾರೆ ಹಿಂದೂಗಳು. ಯಾರು ರೈಡ್ ಮಾಡುದಿಲ್ಲ. ಅವನಿಗೆ ಹೆಗ್ಗಣದಾಗ ಮಾಡಿದ್ದು ನಾವು 21 ದೋಣಿ ಉಂಟು. ದಿವಸಕ್ಕೆ 50,000 ಕಮ್ಮಿ ಮಾಡ್ತಾನೆ. ಇಲಾಖೆ ಇದು ರೈಡ್ ಮಾಡುದಿಲ್ಲ. ನಾವು ಬಡವರು ಅಲ್ಲಿ ಹೋಗಿ ನೋಡಿ ಶಾಂತಂಗಡಿಯಲ್ಲಿ 20 ದೋಣಿ ಉಂಟು. ಒಂದು ಹಸನರ್ದು ಮತ್ತೆ ಸರಿಪಿದ್ದು ಯಾರು ಹಿಡಿತಾರೆ? ಯಾರು ಹಿಡಿತಾರೆ? ನಿಮ್ಗೆ ಬೇಕಾದ್ರೆ ಸುಮ್ಮನೆ ಬರ್ತದೆ. ಯಾರು ಹಿಡಿತಾರೆ ಅಂತ ಹೇಳಿ ಆಗ್ಬೇಕಲ್ಲ. ಈಗ ಹೋಗುವ ಈಗಲೇ ಶಾಂತಂಗಡಿಯಲ್ಲಿ ಹೋಗಿ 20 ದೋಣಿ ಉಂಟು. ಅವನಿಗೆ ದಿವಸಕ್ಕೆ 50,000 ಕಮ್ಮಿ ಉಂಟು. ಅವನಿಗೆ ನಮ್ಮನ ಮೇಲೆ ಚೂ ಬಿಡ್ಲಿಕ್ಕೆ ಲಕ್ಷಗಟ್ಟಲೆ ನೀವು ಕಮ್ಮಿ ಮಾಡಿ ಕೊಡ್ತೀರಿ. ದಿವಸಕ್ಕೆ 50 ಲೋಡ್ 3 ಲೋಡ್ ಒಯ್ದು ಹೋಗ್ತದೆ. ಅವನಿಗೆ ಯಾರು ರೈಡ್ ಮಾಡುದಿಲ್ಲ. ಅವನಿಗೆ ಹೆಗ್ಗಣದಾಗ ಮಾಡಿದ್ದು ನಾವು 21 ದೋಣಿ ಉಂಟು. ದಿವಸಕ್ಕೆ 50,000 ಕಮ್ಮಿ ಮಾಡ್ತಾನೆ. ಅವನು ನಮ್ಮ ಮೇಲೆ ಚೂ ಇಲಾಖೆ ಇದು ರೈಡ್ ಮಾಡುದಿಲ್ಲ. ನಾವು ಬಡವರು ಅಲ್ಲಿ ಹೋಗಿ ನೋಡಿ ಶಾಂತಂಗಡಿಯಲ್ಲಿ 20 ದೋಣಿ ಉಂಟು. ಒಂದು ಹಸನರ್ದು ಮತ್ತೆ ಸರಿಪಿದ್ದು ಯಾರು ಹಿಡಿತಾರೆ? ಯಾರು ಹಿಡಿತಾರೆ? ನಿಮ್ಗೆ ಬೇಕಾದ್ರೆ ಸುಮ್ಮನೆ ಬರ್ತದೆ. ಯಾರು ಹಿಡಿತಾರೆ ಅಂತ ಹೇಳಿ ಆಗ್ಬೇಕಲ್ಲ. ಈಗ ಹೋಗುವ ಈಗಲೇ ಶಾಂತಂಗಡಿಯಲ್ಲಿ ಹೋಗಿ 20 ದೋಣಿ ಉಂಟು. ಅವನಿಗೆ ದಿವಸಕ್ಕೆ 50,000 ಕಮ್ಮಿ ಉಂಟು. ಅವನಿಗೆ ನಮ್ಮನ ಮೇಲೆ ಚೂ ಬಿಡ್ಲಿಕ್ಕೆ ಲಕ್ಷಗಟ್ಟಲೆ ನೀವು ಕಮ್ಮಿ ಮಾಡಿ ಕೊಡ್ತೀರಿ. ದಿವಸಕ್ಕೆ 50 ಲೋಡ್ 3 ಲೋಡ್ ಒಯ್ದು ಹೋಗ್ತದೆ. ಅವನು ಯಾರು ರೈಡ್ ಮಾಡುದಿಲ್ಲ. ಅವನಿಗೆ ಹೆಗ್ಗಣದಾಗ ಮಾಡಿದ್ದು ನಾವು 21 ದೋಣಿ ಉಂಟು. ದಿವಸಕ್ಕೆ 50,000 ಕಮ್ಮಿ ಮಾಡ್ತಾನೆ. ಅವನು ನಮ್ಮ ಮೇಲೆ ಅಲ್ಲಿ ಹೋಗಿ ನೋಡಿ ಶಾಂತಂಗಡಿಯಲ್ಲಿ 20 ದೋಣಿ ಉಂಟು. ಅವನು ಹಸನರ್ದು ಮತ್ತೆ ಸರಿಪಿದ್ದು ಯಾರು ಹಿಡಿತಾರೆ? ಯಾರು ಹಿಡಿತಾರೆ? ನಿಮ್ಗೆ ಬೇಕಾದ್ರೆ ಸುಮ್ಮನೆ ಬರ್ತದೆ. ಯಾರು ಹಿಡಿತಾರೆ ಅಂತ ಹೇಳಿ ಈಗ ಹೋಗುವ ಈಗಲೇ ಶಾಂತಂಗಡಿಯಲ್ಲಿ ಹೋಗಿ 20 ದೋಣಿ ಉಂಟು. ಅವನಿಗೆ ದಿವಸಕ್ಕೆ 50,000 ಕಮ್ಮಿ ಉಂಟು. ಅವನಿಗೆ ನಮ್ಮನ ಮೇಲೆ ಚೂ ಬಿಡ್ಲಿಕ್ಕೆ ಲಕ್ಷಗಟ್ಟಲೆ ನೀವು ಕಮ್ಮಿ ಮಾಡಿ ಕೊಡ್ತೀರಿ. ದಿವಸಕ್ಕೆ 50 ಲೋಡ್ 3 ಲೋಡ್ ಒಯ್ದು ಹೋಗ್ತದೆ. ಅವನು ಸಿ ರೋಡ್ನಲ್ಲಿ ದೊಡ್ಡ ಹೈ ಡ್ರಾಮಾನೇ ನಡೀತಾ ಇದೆ. ಪೊಲೀಸರು ಹಿಂದೂ ಕಾರ್ಯಕರ್ತರ ನಡುವೆ ದೊಡ್ಡ ವಾಗ್ಯುದ್ಧನೇ ನಡೀತಾ ಇದೆ. ಬಿಸಿ ರೋಡ್ ಚಲೋಗೆ ಸಜ್ಜಾಗಿದ್ದಂತಹ ತಂಡವನ್ನ ತಡಿಲಿಕ್ಕೆ ಪೊಲೀಸರು ಪ್ರಯತ್ನಿಸುತ್ತಿದ್ದು ಹಿಂದೂ ಮುಖಂಡರ ಕಾಕಿ ಮಧ್ಯೆ ಮಾತಿನ ಚಕಮಕಿ ಕೆಲ ಹೊತ್ತು ನಡೆದಿದೆ. ಮಂಗಳೂರು ಬಿಸಿ ರೋಡ್ನಲ್ಲಿ ಕಾರ್ಯಕರ್ತರ ದೊಡ್ಡ ಹೈ ಡ್ರಾಮಾನೇ ನಡೀತಾ ಇದೆ. ವಿಎಚ್ಪಿ ಬಜರಂಗದಳ ಬಿಸಿ ರೋಡ್ನಲ್ಲಿ ಜಾಥಾ ಮಾಡುತ್ತಿದ್ದು ಶರಣ್ ಪಂಪ್ವೆಲ್ ನೇತೃತ್ವದಲ್ಲಿ ಬೃಹತ್ ಜಾಥಾ ಮಾಡಬೇಕು ಅಂತ ಯತ್ನವನ್ನ ಪಟ್ಟಿದ್ದು ಪೊಲೀಸರು ಹಿಂದೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೀತಿದೆ. ಅವರು ಜಾಥಾಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಪೊಲೀಸರು ಹಿಂದೂ ಕಾರ್ಯಕರ್ತರ ನಡುವೆ ದೊಡ್ಡ ಮಾತಿನ ಚಕಮಕಿ ನಡೀತಾ ಇದ್ದು ತಡೀತಾ ಇದ್ದಾರೆ. ಮಾಡಬೇಡಿ ಜಾಥವನ್ನ ಅಂತ. ಯಾಕಂದ್ರೆ ಇವತ್ತು ಈದ್ ಮಿಲಾದ್ ಹಬ್ಬ ಕೂಡ ಇದೆ. ಸೊ ಹಂಗಾಗಿ ಬೇಡ, ಪರಿಸ್ಥಿತಿ ತಿಳಿ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಪೊಲೀಸರು ಇರೋದು.
ಅವನಿಗೆ ಹೆಗ್ಗಣದಾಗ ಮಾಡಿದ್ದು ನಾವು 20 ದೋಣಿ ಉಂಟಲ್ಲಿ ದಿವಸಕ್ಕೆ 50,000 ಕಮ್ಮಿ ಮಾಡ್ತಾನ ಅವ ನಮ್ಮ ಮೇಲೆ ಶೂ ಬಿಟ್ಟಿಲ್ಲ. ಗಣಿ ಇಲಾಖೆ ಇದು ರೈಡ್ ಮಾಡುದಿಲ್ಲ. ನಾವು ಬಡವರು ಏನಾದ್ರು ಅಲ್ಲಿ ಹೋಗಿ ನೋಡಿ ಶಾಂತಂಗಡಿಯಲ್ಲಿ 20 ದೋಣಿ ಉಂಟು, ಒಂದು ಹಸನರ್ದು ಮತ್ತೆ ಸರಿಪಿದ್ದು ಯಾರು ಹೇಳಿದ್ದಾರೆ? ಇಲ್ಲಿಗಲ್ ಆಗಿ ಹೋಗುತ್ತೆ. ಎಸ್ ಮಂಗಳೂರಿನ BC ರೋಡ್ನಲ್ಲಿ ಆಗ್ತಾ ಇರುವಂತಹ ಗಲಭೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಹಿಂದೂ ಕಾರ್ಯಕರ್ತರ ರೋಷಾವೇಶ ಎಷ್ಟರ ಮಟ್ಟಗಿದೆ ಅಂತ ಹೇಳಿ ಅಲ್ಲಿ ಪೊಲೀಸರು ಕೂಡ ಅವ್ರನ್ನ ಸಮಾಧಾನ ಪಡಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದು, ಕೆಲ ಹೊತ್ತು ಅಲ್ಲಿ ಮಾತಿನ ಚಕಮಕಿ ಕೂಡ ಪೊಲೀಸರು ಹಾಗೆ ಹಿಂದೂ ಕಾರ್ಯಕರ್ತರ ನಡುವೆ ನಡೆದಿದೆ. ನಾವು ಜಾಥಾ ಮಾಡೇ ತೀರ್ತೀವಿ ಅಂತ ಪೊಲೀಸರು ಹಠ ಹಿಡಿದು ಕೂತಿರೋದು. ಬಟ್ ಪೊಲೀಸರು ಯಾವುದೇ ಕಾರಣಕ್ಕೂ ಕಾರ್ಯಕರ್ತರಿಗೆ ಬಿಡ್ತಿಲ್ಲ ಅಲ್ಲಿ ಜಾಥವನ್ನ ಮಾಡಲಿಕ್ಕೆ. ಸೊ ಹಾಗಾಗಿ ಹಿಂದೂಗಳಿಗೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಅನ್ನೋದನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಹಿಂದೂಗಳಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಹಿಂದೂಗಳನ್ನು ಯಾವ ರೀತಿ ತುಳಿತಾ ಇದ್ದಾರೆ, ಇದನ್ನೆಲ್ಲ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು ಅಂತ ಹೇಳಿ ಅವರ ಒಂದು ವಾದ ಆಗಿದ್ದು, ಪ್ರತಿಭಟನೆಯ ಬಿಸಿ ಜೋರಾಗಿದೆ. ಮಂಗಳೂರಿನ BC ರಸ್ತೆಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು.